ಇದ್ಕನ್ ಬೇಳೆ ಸಾರನ್ನ ಈ ಥರ ಮಾತ್ರ ಟ್ರೈ ಮಾಡಲೇಬೇಡಿ, ಯಾಕಂದರೆ ಅದಾದಮೇಲೆ ಪಾಲಕ್ ಸೊಪ್ಪು ಇಲ್ವಲ್ಲ ಅಂತ ನೀವು ಸಾರೇ ಮಾಡೋದಿಲ್ಲ. ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದಾದರೆ 2 ತೊಗೊಳ್ಳಿ, ಒಂದು ಮುಕ್ಕಾಲು ಅಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಇಂಚಾಗೋಷ್ಟು ಶುಂಠಿ, 4 ಲವಂಗ, ಅರ್ಧ ಇಂಚಷ್ಟು ಚಕ್ಕೆ, ಅರ್ಧ ಸ್ಪೂನ್ ಪೆಪ್ಪರ್, ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಹಸಿ ವಾಸನೆ ಹೋದ್ಮೇಲೆ ಪಾಲಕ್ 1-2 ಇಡಿ ಹಾಕ್ಬಿಟ್ಟು ಅದಕ್ಕೇ ಫ್ರೈ ಮಾಡಿದ್ದೀನಿ. ಬೇರೆ ಪಾತ್ರೆಯಲ್ಲಿ ಎಣ್ಣೆ ತೊಗೊಂಡು ಅದಕ್ಕೆ ಸಾಸಿವೆ, ಹಿಂಗು, ಕಸೂರಿ ಮೇಥಿ ಹಾಕ್ಕೊಂಡು ಒಂದು ಅರ್ಧ ಅಷ್ಟು ಈರುಳ್ಳಿ ಹಾಕ್ಕೊಂಡು ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ನಾವು ಇದ್ಕಿನ ಬೇಳೆ ಹಾಕ್ಕೋಬೇಕು. ಅದಕ್ಕೆ ಕಾಳಿಗೆ ಬೇಕಾಗಿರೋ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಕಡಿಮೆ ಉರಿ ಇಟ್ಬಿಟ್ಟು ಬೇಳೆನ ಬೇಯಕ್ಕೆ ಬಿಟ್ಬೇಡ. ಅಷ್ಟರಲ್ಲಿ ಪಾಲಕ್ ಸೊಪ್ಪು ಬೆಂದಿದೆ, ಅದಕ್ಕೇ 1-2 ಟೊಮೆಟೊ ಕಟ್ ಮಾಡಿ ಅದನ್ನು ಬೇಯಕ್ಕೆ ಬಿಟ್ಟು ಅದು ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಕೊಳ್ಳೋಣ. ಜಾರಿಗೆ ಹಾಕ್ಕೊಂಡ್ಮೇಲೆ ಅರ್ಧ ಸ್ಪೂನ್ ಕಡಲೆಪಪ್ಪು, 4 ಗೋಡಂಬಿ, ಅರ್ಧ ಸ್ಪೂನ್ ಗಸಗಸೆ ಹಾಕ್ಕೊಂಡು ಅದನ್ನು ರುಬ್ಕೊಂಡಿದ್ದೀವಿ. ರುಬ್ಕೊಂಡಿರೋ ಮಸಾಲೆನ ಕಾಳಿಗೆ ಸೇರಿಸ್ಕೊಂಡ್ಬಿಟ್ಟು ನೀರು ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳೋಣ ಅದಕ್ಕೆ ನಮಗೆ ಬೇಕಾಗಿರೋವಂಥ ಕನ್ಸಿಸ್ಟೆನ್ಸಿಗೆ. ನೆಕ್ಸ್ಟ್ ಅದಕ್ಕೆ 2 ಸ್ಪೂನ್ ಧನಿಯಾ, 1 ಸ್ಪೂನ್ ಚಿಲ್ಲಿ ಪೌಡರ್, 2 ಸ್ಪೂನ್ ಚಿಕನ್ ಮಸಾಲ ತೊಗೊಂಡಿದ್ದೀನಿ, ಆಚೆ ತೊಗೊಂಡಿದ್ದೀನಿ, ನಿಮ್ಮ ಹತ್ರ ಯಾವುದಿದ್ರೆ ಅದೇ ಹಾಕ್ಕೊಳ್ಳಿ. ಸಾಲ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಟೇಸ್ಟಿಗೆ ತಕ್ಕ ಹಾಗೆ. ಅದಾದಮೇಲೆ ಇದನ್ನು ಕುದಿಯಕ್ಕೆ ಬಿಟ್ಟು ಸೈಡಲ್ಲಿ ಈ ಥರ ಎಣ್ಣೆ ತೇಲಬೇಕು, ಅದು ನಮ್ಮ ಸಾರು ರೆಡಿ ಆಗಿದೆ ಅಂತ ಅರ್ಥ. ಇದು ಅನ್ನ ಜೊತೆನೂ ಅಷ್ಟೇ, ಚಪಾತಿ ಜೊತೆನೂ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ವಾಪಸ್ ಬಂದು ನನಗೂ ಹೇಳಿ. ಥ್ಯಾಂಕ್ ಯು.